ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋಲ್ಲಿ AOWO ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸುಮಾರು ದಿವಸಗಳಿಂದ AOWO ನೋಟಿಫಿಕೇಶನ್ ಆಗಬೇಕು ಅಂತ ಅಗ್ರಿ ಹಾಗೂ ಅಲೈಡ್ ಸೆಕ್ಟರ್ ಗ್ರಾಜುಯೇಟ್ಸ್ ತುಂಬಾ ಓಡಾಡ್ತಿದ್ರಿ. ಹಾಗೂ KPSC ಇಂದ KEA ಇದನ್ನ ಟ್ರಾನ್ಸ್ಫರ್ ಸಹ ಮಾಡಿದಿರಿ. ಸೊ ದಿಸ್ ಇಸ್ ಎ ವೆರಿ ಗುಡ್ ನ್ಯೂಸ್ ದಟ್ KEA ವಿಲ್ ಕಂಡಕ್ಟ್ ದ ಎಕ್ಸಾಮ್ ಇನ್ ಎ ವೆರಿ ಸ್ವಿಫ್ಟ್ ಅಂಡ್ ಫಾಸ್ಟ್ ಮ್ಯಾನರ್. ಈಗಿನಿಂದ ನಿಮ್ಗೆ ಆಲ್ರೆಡಿ ಡೇಟ್ಸ್ ಕೊಟ್ಟಿದ್ದಾರೆ. ಯಾವಾಗ ನಿಮಗೆ AOWO ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ರೆ 6 ಜೂನ್ 2026ಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಫಾರ್ ಬೋತ್ HK ಅಂಡ್ RPC ಆಗುತ್ತೆ. ನೆಕ್ಸ್ಟ್ 7 ಜೂನ್ಗೆ RPC ನವರಿಗೆ ಎಕ್ಸಾಮ್ ಇದೆ ಫಾರ್ ಬೋತ್ GS ಅಂಡ್ ಟೆಕ್ನಿಕಲ್ ಪೇಪರ್. ಮತ್ತೆ HK ನವರಿಗೆ 14 ಜೂನ್ಗೆ ಎಕ್ಸಾಮ್ ಇದೆ. ಸೊ ಇದ್ರ ಬಗ್ಗೆ, ಈ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಪ್ರಿಸೈಸ್ ಅಂಡ್ ಕಾಂಪ್ರಹೆನ್ಸಿವ್ ಇನ್ಫಾರ್ಮೇಶನ್ ಕೊಡಕ್ಕೆ ಈ ವಿಡಿಯೋಲಿ ನಾನು ಹೋಗ್ತಿದ್ದೀನಿ. ಸೊ ಲೆಟ್ ಅಸ್ ಬಿಗಿನ್. ಏನಂದ್ರೆ ನಿನ್ನೆ ಅಂದ್ರೆ 18 ಏಪ್ರಿಲ್ 2026ಕ್ಕೆ ಒಂದು ನ್ಯೂ ನೋಟಿಫಿಕೇಶನ್ ಬಂತು. ಯಾವುದಕ್ಕೆ ಅಂತ ಹೇಳಿದ್ರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ. ಸೊ ಈ ಒಂದು ನೋಟಿಫಿಕೇಶನ್ RPC ನೋಟಿಫಿಕೇಶನ್ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ನಿಮಗೆ ವೇಕೆನ್ಸೀಸ್ ಇದಾವೆ ಅಂತ ಹೇಳಿದ್ರೆ, ಕೃಷಿ ಅಧಿಕಾರಿ 85%, ಇದಕ್ಕೆ 69 ಪೋಸ್ಟ್ಗಳು ವೇಕೆಂಟ್ ಇದಾವೆ. 15% ಅಂದ್ರೆ ಅಲೈಡ್ ಸೈನ್ಸಸ್ ಯಾರು ಮಾಡಿದಿರಿ ಅವರಿಗೆ 12 ಪೋಸ್ಟ್ಗಳು ವೇಕೆಂಟ್ ಇದಾವೆ ಫಾರ್ ಅಗ್ರಿಕಲ್ಚರ್ ಆಫೀಸರ್. ಕಮಿಂಗ್ ಟು ದ ಲೋವರ್ ಪೋಸ್ಟ್, ದಟ್ ಈಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಇದರಲ್ಲಿ 85% ನವರಿಗೆ 468 ಪೋಸ್ಟ್ಗಳು ಹಾಗೂ 15% ನವರಿಗೆ 83 ಪೋಸ್ಟ್ಗಳು. ಸೊ ಟೋಟಲಿ 632 ಪೋಸ್ಟ್ಗಳು ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ HK ನವರಿಗೆ ಇದೇ ಪ್ಯಾಟರ್ನ್ ಅಲ್ಲಿ ಏನೆಲ್ಲ ವೇಕೆನ್ಸೀಸ್ ಇದಾವೆ ಅಂತ ಹೇಳಿದ್ರೆ, AO 85% HK ವಿಭಾಗದವರಿಗೆ 35 ಪೋಸ್ಟ್ಗಳಿದಾವೆ. ಮತ್ತೆ 15% ನವರಿಗೆ 5 ಪೋಸ್ಟ್ಗಳಿದಾವೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ HK ನವರಿಗೆ 86 ಪೋಸ್ಟ್ಗಳು. ಮತ್ತೆ 15% ನವರಿಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನಲ್ಲಿ 32 ಪೋಸ್ಟ್ಗಳು. ಸೊ ಟೋಟಲಿ ಬಂದಿದೆ 258 ಪೋಸ್ಟ್ಗಳು HK ನವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸೊ ಟು ದ ಫರ್ದರ್ ಇನ್ಫಾರ್ಮೇಶನ್ ಏನಂದ್ರೆ, ಶೈಕ್ಷಣಿಕ ವಿದ್ಯಾರ್ಹತೆ ನಿಮಗೆ ಕೃಷಿ ಅಧಿಕಾರಿ. ಸೊ 85% ನವರಿಗೆ ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ BSc ಅಗ್ರಿ ಅಥವಾ BSc ಆನರ್ಸ್ ಅಗ್ರಿಕಲ್ಚರ್ ಆಗಿರಬೇಕು. ನೆಕ್ಸ್ಟ್ 15%. ಸೊ ಮೋಸ್ಟ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲೇ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗೋದು. ಏನಂದ್ರೆ 15% ನವರು ಏನೆಲ್ಲ ಮಾಡಿರ್ಬೇಕಂದ್ರೆ BTech ಇನ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿರಬೇಕು ಅಥವಾ BTech ಇನ್ ಫುಡ್ ಟೆಕ್ನಾಲಜಿ ಮಾಡಿರಬೇಕು. ಮತ್ತೆ BSc ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಅಲ್ಲಿ ಮಾಡಿರಬೇಕು. BSc ಆನರ್ಸ್ ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಅಲ್ಲಿ ಮಾಡಿರಬೇಕು. ಮತ್ತೆ BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು ಅಥವಾ BSc ಬಯೋಟೆಕ್ನಾಲಜಿ ಮಾಡಿರಬೇಕು ಅಥವಾ BTech ಬಯೋಟೆಕ್ನಾಲಜಿ ಮಾಡಿರಬೇಕು. ಮತ್ತೆ BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿರಬೇಕು. ನೀವು 15% ಪೋಸ್ಟ್ ನಲ್ಲಿ ವೇಕೆನ್ಸೀಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಏನು ನಮ್ಮ ಗೌರ್ಮೆಂಟ್ 5 years ಒನ್ ಟೈಮ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಡಕ್ಕೆ ಇದು ಮಾಡಿದ್ರು. ಸೊ ಅದರ ಅನುಗುಣವಾಗಿ ಜನರಲ್ ಕ್ಯಾಟಗರಿನವರಿಗೆ ಮ್ಯಾಕ್ಸಿಮಮ್ ಏಜ್ ಕ್ವಾಲಿಫಿಕೇಶನ್ ಎಷ್ಟಾಗಿರ್ಬೇಕಂತ ಹೇಳಿದ್ರೆ 40 years ಆಗಿರಬೇಕು. ಸೊ ಅದ್ರ ಒಳಗೆ ನೀವು ಯಾವುದೇ ಏಜ್ ಅಲ್ಲಿ ಇದ್ರೂ ಯು ಕ್ಯಾನ್ ಅಪ್ಲೈ. ಸೊ ಕ್ಯಾಟಗರಿ 2A 2B 3A 3B ನವರಿಗೆ 43 ವರ್ಷಗಳಾಗಿರಬೇಕು. ಮತ್ತೆ SC ST ಕ್ಯಾಟಗರಿ 1 ಅವರಿಗೆ 45 ವರ್ಷಗಳ ಒಳಗೆ ಆಗಿರಬೇಕು. ಸೊ ಡೇಟ್ಸ್ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗ್ ಆಫ್ ದ ಡೇಟ್ಸ್ ಇಸ್ ಬಂದಿದೆ 19/4/2026 ಅಂದ್ರೆ ಇಂದಿನಿಂದಾನೇ, ಭಾನುವಾರದಿಂದಾನೇ ನಿಮಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕೊನೆಯ ದಿನಾಂಕ ಅಂದ್ರೆ ಡೆಡ್ಲೈನ್ ಯಾವಾಗ ಅಂತ ಹೇಳಿದ್ರೆ 10 ಮೇ 2026. ಮತ್ತೆ ಶುಲ್ಕವನ್ನು ಅಂದ್ರೆ ನಿಮ್ಮ ಫೀಸ್ ಪೇಮೆಂಟ್ಗೆ ಇನ್ನ 2 ದಿವಸಗಳ ಕಾಲ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ 12 ಮೇ 2026 ರವರೆಗೆ ನೀವು ಫೀ ಪೇಮೆಂಟ್ ಮಾಡಬಹುದು. ಮತ್ತೆ ಪರೀಕ್ಷಾ ದಿನಾಂಕ ನಿಮಗೆ ಎಕ್ಸಾಮ್ ಡೇಟ್ಸ್ ಯಾವಾಗಿದೆ ಅಂತ ಹೇಳಿದ್ರೆ 6/6/2026 ಅಂದ್ರೆ 6 ಜೂನಿಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಆಗುತ್ತೆ ಫಾರ್ ಬೋತ್ RPC ಅಂಡ್ HK. ಇಬ್ಬರಿಗೂ ಒಂದೇ ದಿವಸ ಕಡ್ಡಾಯ ಕನ್ನಡ ಪರೀಕ್ಷೆ ಆಗುತ್ತೆ. ನೆಕ್ಸ್ಟ್ ಪೇಪರ್ 1 ಫಾರ್ RPC ನವರಿಗೆ 7ನೇ ತಾರೀಕು ಆಗುತ್ತೆ. 7 ಜೂನಿಗೆ ನಿಮಗೆ ಪೇಪರ್ 1 ಅಂಡ್ ಪೇಪರ್ 2 ಆನ್ ದ ಸೇಮ್ ಡೇ ಆಗುತ್ತೆ. ಟೈಮಿಂಗ್ಸ್ ನೀವು ಇಲ್ಲಿ ನೋಡಬಹುದು. ಪೇಪರ್ 1 ಬೆಳಗ್ಗೆ 10:30 12:30ವರೆಗೆ, ಪೇಪರ್ 2 ಬಂದಿದೆ 2:30 4:30ವರೆಗೆ. ಬಟ್ HK ನವರಿಗೆ ಇದೇ ಸೇಮ್ ಎಕ್ಸಾಮ್ ಆಫ್ ಕ್ವಾಲಿಫಿಕೇಶನ್ ಪೇಪರ್ 14 ಜೂನ್ಗೆ ಆಗುತ್ತೆ. ಸೊ 14 ಜೂನ್ ಬೆಳಗ್ಗೆ 10:30ಯಿಂದ
12:30ವರೆಗೆ ನಿಮ್ಗೆ GS ಪೇಪರ್ ಆಗುತ್ತೆ. ಮತ್ತೆ ಮಧ್ಯಾಹ್ನ 2:30 4:30ವರೆಗೆ ನಿಮಗೆ ಟೆಕ್ನಿಕಲ್ ಪೇಪರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅರ್ಜಿ ಶುಲ್ಕ ಅಂದ್ರೆ ನಿಮಗೆ ಫೀಸ್ ಪೇಮೆಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಹಾಗೂ 2A 2B 3A 3B ನವರಿಗೆ 750 ರೂಪಾಯಿಗಳು. ಮತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮೆನ್ ಟ್ರಾನ್ಸ್ಜೆಂಡರ್ ನವರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಮತ್ತೆ PH ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ 250 ರೂಪಾಯಿ ಫೀಸ್ ಇರುತ್ತೆ. ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಷ್ಟೊಂದು OMR ಬೇಸ್ಡ್ ಎಕ್ಸಾಮ್ ಇರುತ್ತೆ, OMR ಟೈಪ್. ಸೊ ಪೆನ್ ಅಂಡ್ ಪೇಪರ್ ಟೈಪ್ ಇರುತ್ತೆ ಎಕ್ಸಾಮ್. ಓಕೆ, ಪೆನ್ ಅಂಡ್ ಪೇಪರ್ ಟೈಪ್. ಸಿಲೆಬಸ್ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಪತ್ರಿಕೆ ಪೇಪರ್ 1 ವಿಚ್ ಇಸ್ ಫಾರ್ ಬೋತ್ 85% ಅಂಡ್ 15% ನವರಿಗೆ ಏನೆಲ್ಲ ಸಿಲೆಬಸ್ ಪೇಪರ್ 1 ಅಲ್ಲಿ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿದ್ರೆ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಕರ್ನಾಟಕ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ, ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್, ಸಾಮಾನ್ಯ ಭೌತಿಕ ಸಾಮರ್ಥ್ಯ ಅಂತ ಹೇಳಿದ್ರೆ ಜನರಲ್ ಮೆಂಟಲ್ ಎಬಿಲಿಟಿ, ಭಾರತದ ಸಂವಿಧಾನ, ಸೊ ಇಟ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಪಾಲಿಟಿ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಭಾರತದ ಅರ್ಥವ್ಯವಸ್ಥೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಎಕಾನಮಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟಲ್ ಸೈನ್ಸ್, ತಾರ್ಕಿಕ ಆಲೋಚನೆ ಅಂತ ಹೇಳಿದ್ರೆ ನೀವು ಡೈಲಿ ಅಬ್ಸರ್ವೇಷನ್ ಅಲ್ಲಿ ಏನೆಲ್ಲ ಕಲಿತೀರಿ ಅದರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ಟೋಟಲಿ 300 ಮಾರ್ಕ್ಸ್ ಅಂದ್ರೆ 100 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 3 ಮಾರ್ಕ್ಗಳು, ಟೋಟಲಿ 300 ಮಾರ್ಕ್ಸ್ ಫಾರ್ 2 hours ಆಫ್ ಟೈಮ್ ಡ್ಯೂರೇಷನ್. ಸೇಮ್ ಪೇಪರ್ 2 ಅಲ್ಲಿ ನಿಮಗೆ ಪೇಪರ್ 2 ಅಲ್ಲಿ ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಸಪರೇಟ್ ವಿಡಿಯೋ ಮಾಡ್ತೀವಿ. ಸೊ ಇಲ್ಲಿ ಸಹ 300 ಮಾರ್ಕ್ಗಳು ಇರುತ್ತೆ, 100 ಕ್ವಶನ್ಸ್, ಈಚ್ ಕ್ವಶನ್ ಫಾರ್ 3 ಮಾರ್ಕ್ಸ್, ಟೋಟಲಿ 300 ಕ್ವಶನ್ಸ್, ಟೈಮ್ ಡ್ಯೂರೇಷನ್ ಈಸ್ 2 hours. ಸೊ ದಿಸ್ ವಿಲ್ ಬಿ ಸೇಮ್ ಪ್ಯಾಟರ್ನ್ ಫಾರ್ 15% ಆಸ್ ವೆಲ್. ನೆಕ್ಸ್ಟ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಅಂದ್ರೆ 1/4 ಆಫ್ ಯುವರ್ 3 ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್. ಸೊ ಇಷ್ಟೊಂದೆಲ್ಲ ಹೇಳ್ತಾ ಇನ್ನೊಂದು ನಾನು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಕೊಡಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಎಂಕರೇಜ್ ಇಂಡಿಯಾ ಕಡೆಯಿಂದ 40 ಡೇಸ್ನ ಒಂದು ಸ್ಪ್ರಿಂಟ್ ಪ್ರೋಗ್ರಾಮ್ ಮಾಡ್ತಿದೀವಿ. ಇದರಲ್ಲಿ ನಿಮಗೆ ಪೇಪರ್ 1 ನಾವು ಕ್ಲಾಸಸ್ ಮಾಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ, ಮತ್ತೆ ಟೆಸ್ಟ್ ಸೀರೀಸ್ ಕೊಡ್ತೀವಿ. ಪೇಪರ್ 2 ಅಲ್ಲಿ ನಿಮಗೆ ಇರುತ್ತೆ. ಸೊ ಯಾರೆಲ್ಲ ಈ ಕೋರ್ಸ್ ಜಾಯ್ನ್ ಆಗ್ಬೇಕಂತಿದ್ರಿ ದಯವಿಟ್ಟು ಜಾಯ್ನ್ ಆಗಿ, ಯಾಕೆಂದ್ರೆ ನಿಮ್ಗೆ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ವಿಡಿಯೋಸ್, ಮೆಟೀರಿಯಲ್ ಪ್ರತಿಯೊಂದು ಸಿಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ಅಟ್ ಎ ಕಾಮನ್ ಪಾಯಿಂಟ್. ಟೆಸ್ಟ್ ಸೀರೀಸ್ ಸಹ ಇರುತ್ತೆ. ಟೆಸ್ಟ್ ಸೀರೀಸ್ ಟೋಟಲಿ 30 ಟೆಸ್ಟ್ಗಳು, 15 ಟೆಸ್ಟ್ಗಳು ಫಾರ್ ಪೇಪರ್ 1, 15 ಟೆಸ್ಟ್ಗಳು ಫಾರ್ ಪೇಪರ್ 2 ಇರುತ್ತೆ. ಸೊ ಇಷ್ಟೊಂದೆಲ್ಲ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.